ಸ್ಪೆಷಲ್ ರೆಸಿಪಿ ಇದು. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಇದು. ಬರೀ 10 ನಿಮಿಷದಲ್ಲಿ ಸೂಪರ್ ಆದಂತಹ ಟೊಮೆಟೊ ಗಾರ್ಲಿಕ್ ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಜೊತೆಗೆ ನೀವು ಲಂಚ್ ಬಾಕ್ಸ್ಗೆ ಏನಪ್ಪ ಪ್ಲ್ಯಾನ್ ಮಾಡೋದು, ಏನಪ್ಪ ಕಟ್ ಕಳಿಸೋದು ಅಂಥೇಳಿ ಯೋಚನೆ ಮಾಡ್ತಿರ್ತೀರಲ್ವ, ಅಂಥವ್ರು ಎಲ್ಲರಿಗೂ ಇದು ಒಂದು ಬೆಸ್ಟ್ ರೆಸಿಪಿ. ಸೊ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ. ಫ್ರೆಂಡ್ಸ್, ಈಗ ಸ್ಟವ್ನ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಆಮೇಲೆ 3 ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು. ಈ ರೀತಿ ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡ್ರು ಸಾಕು. 1 ಗೆಡ್ಡೆ ಸುಲಿದಿರುವಂತಹ ಬೆಳ್ಳುಳ್ಳಿ ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿ, ಅದನ್ನು ಕೂಡ ಈ ಥರ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕು. ಫ್ರೆಂಡ್ಸ್, ಈಗ ಇದು ಸಾಫ್ಟ್ ಆಗಿದೆನಾ ಎಲ್ಲ ನೋಡೋಣ. ನೋಡಿ, ಈ ಥರ ಮೆತ್ತಗಿರಬೇಕು. ಈಗ ಒಂದು ಸ್ಮ್ಯಾಶರ್ ತಗೊಂಡು ಅದನ್ನು ನಿಧಾನಕ್ಕೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗೊಜ್ಜು ಥರ ಆಗೋವರೆಗೂ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ಮೆತ್ತಗೆ ಮ್ಯಾಶ್ ಮಾಡ್ಕೊಂಡಾಗಿದೆ. ಸೊ ಇದಕ್ಕೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, 1/2 ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಉಪ್ಪು, ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಅಗತ್ಯ ಏನಿಲ್ಲ. ಈಗ ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಳ್ಳೋಣ. ನಾನಿಲ್ಲಿ 3 ಮೊಟ್ಟೆ ಹಾಕಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಆದರೂ ಕೂಡ ಮಾಡ್ಕೋಬೋದು. ಈಗ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ನಿಮಗೆ ಎಗ್ ರೈಸ್ ಬೇಡ ಅಂದ್ಕೊಳ್ಳಿ, ಚಪಾತಿ ಅಥವಾ ರೊಟ್ಟಿ ಏನಾದರೂ ಮಾಡ್ಕೊಂಡ್ಬಿಟ್ಟು ಈ ಥರ 10 ನಿಮಿಷದಲ್ಲಿ ಪಲ್ಯ ಮಾಡ್ಕೊಂಬಿಡ್ಬೋದು. ಏನು ಎಕ್ಸ್ಟ್ರಾ ಐಟಮ್ಸು ಬೇಕಾಗೋದಿಲ್ಲ. ಸೊ ಇನ್ನೇನೀಗ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡು ಆಗಿದೆ. ನೆಕ್ಸ್ಟ್ ಇದಕ್ಕೆ ರೈಸ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1-2 ಕಪ್ನಷ್ಟು ರೈಸ್ನ ಕುಕ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅಥವಾ ಉಳಿದಿರೋ ಅನ್ನದಲ್ಲಿ ಕೂಡ ನೀವು ಮಾಡ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೇನಾದರೂ ಕಡಿಮೆ ಇದ್ದರೆ ಈ ಟೈಮ್ನಲ್ಲೇ ನೋಡಿಬಿಟ್ಟು ಹಾಕ್ಕೊಂಬಿಡಿ. ಈಗ ಲಾಸ್ಟಿಗೆ ನಿಂಬೆ ರಸ ಹಾಕ್ಕೊಳ್ಳೋಣ. ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ನನಗೆ ತುಂಬ ಇಷ್ಟ ಈ ಥರ ಎಗ್ ರೈಸ್ಗೆ ನಿಂಬೆ ರಸ ಹಾಕ್ಕೊಂಡ್ರೆ ಲಾಸ್ಟಿಗೆ ಆ ಟೇಸ್ಟ್ ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇನ್ನು ಮಿಕ್ಸ್ ಮಾಡ್ಕೊಂಬಿಟ್ಬಿಟ್ಟು ಜಸ್ಟ್ ಬಿಸಿ ಆದರೆ ಸಾಕು, ತುಂಬ ಹೊತ್ತು ಬೇಯಿಸ್ಬೇಕಾಗಿ ಏನಿಲ್ಲ. ಬಿಸಿ ಆಗಿದೆ. ಈಗ ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಇಷ್ಟೇ ನೋಡಿ, ಬಿಸಿ ಬಿಸಿಯಾದ ಎಗ್ ರೈಸ್ ರೆಡಿ. ಫ್ರೆಂಡ್ಸ್, ಈಗ ಸರ್ವ್ ಮಾಡ್ಕೊಳ್ಳೋಣ. ಆಹಾ, ಸಂಜೆ ಟೈಮ್ನಲ್ಲಿ ಇಂಥ ಒಂದು ಎಗ್ ರೈಸ್ ಸಿಕ್ಬಿಡ್ಬೇಕು ನನಗೆ ಭಾರಿ ಇಷ್ಟ. ನನಗೆ ಈ ಥರ ಎಗ್ ರೈಸ್ ಏನಾದ್ರು ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ, ಆ ಟೈಮ್ನಲ್ಲಿ ಮಳೆ ಬರಬೇಕು, ಅದನ್ನು ಬಾಲ್ಕನಿಯಲ್ಲಿ ಕುತ್ಕೊಂಡು ತಿನ್ನಬೇಕು ನಾನು ಚಿನ್ನಿಮ್ಮ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಸಖತ್ ಎಂಜಾಯ್ ಮಾಡ್ತೀವಿ ಬರೀ ಎಗ್ ರೈಸಿಂದನೇ. ಸೊ ಒಂದ್ಸಲ ನೀವು ಕೂಡ ಮಳೆ ಬಂದರೆ ಮಾಡ್ಕೊಂಡು ತಿನ್ನಿ, ಆ ಫೀಲೇ ಬೇರೆ ಇರುತ್ತೆ. ಸೊ ಇದ್ರ ಜೊತೆಗೆ 3 ಈರುಳ್ಳಿನ ಈ ಥರ ಇಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹೊಟ್ಟೆ ಹಸು ಜಾಸ್ತಿ ಆಯ್ತು ನನಗೆ. ಅದು ಅರೋಮ ತಗೊಂಡ್ರೆ ಹಬ್ಬ ಸಖತ್ತಾಗಿದೆ. ಸೊ ಇನ್ನು ಇವಾಗ ಟೇಸ್ಟ್ ಮಾಡೋ ಟೈಮ್. ಹೆಂಗಿದೆ ನೋಡಿ. ಖಾರವಾಗಿ ಸಖತ್ತಾಗಿದೆ. ಫ್ರೆಂಡ್ಸ್, ಆರಾಮ್ ಫ್ಯಾಮ್ಲಿಯಲ್ಲಿ ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಾರೆ, ಅಷ್ಟು ರುಚಿಯಾಗಿದೆ. ಸೊ ನೋಡಿದ್ರಲ್ವ,
10 ನಿಮಿಷದಲ್ಲಿ ಮಾಡುವಂತಹ ಗಾರ್ಲಿಕ್ ಟೊಮೆಟೊ ಎಗ್ ರೈಸ್. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ರೆಡಿ ಟ್ರೈ ಮಾಡಿರ್ತೀರಲ್ವಾ, ಸೊ ಅವ್ರಿಗಂತೂ ಫೇವ್ರೇಟ್ ಆಗಿಬಿಡತ್ತೆ. ಸೊ ಒಂದ್ಸಲ ಪಕ್ಕಾ ಟ್ರೈ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.